ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ನಿಮಗೆ ಒಬ್ಬರನ್ನ ಸಂದರ್ಶನಕ್ಕೆ ಕರೆದಿದ್ದೀನಿ. ಅವ್ರನ್ನ ಸಂದರ್ಶನ ಮಾಡ್ತೀನಿ. ಇವರು ಅಂತಿಂತ ಅಭಿಮಾನಿ ಅಲ್ಲ. ಬರೀ 2 ಇಂದ 3 ನಿಮಿಷದ ಒಳಗಡೆ ಅಣ್ಣವರ ಎಲ್ಲ ಚಿತ್ರದ ಹೆಸರುಗಳನ್ನ ನೋಡ್ದೇನೆ ಹೇಳ್ತಾರೆ. ಅಣ್ಣವ್ರ ಪಕ್ಕದಲ್ಲಿ ಕೂತ್ಕೊಂಡು ಸ್ವೀಟ್ ತಿಂದವ್ರೆ, ಅಣ್ಣವ್ರಿಗೂ ತಿನ್ನಿಸಿದ್ದಾರೆ. ಅಪ್ಪು ಅವ್ರನ್ನ ಆಗ ಚಿಕ್ಕ ಮಗು ಇದ್ದಾಗಲೇ ಅವ್ರು ಕಣ್ಣಾರ ನೋಡಿ ಇದ್ದಾರೆ. ಇನ್ನು ಅನೇಕ ದಾಖಲೆಗಳು ಇವ್ರ ಹತ್ರ ಇದೆ. ಇಂಥ ಅಭಿಮಾನಿಗಳನ್ನ ನೋಡಿ ಅಣ್ಣವ್ರು ಹೇಳಿದ್ದು ಅಭಿಮಾನಿಗಳೇ ದೇವರು ಅಂತ ಮಹಾನ್ ಭಾವನ ನೋಡಿ ಈ ಅಭಿಮಾನಿಗಳು ಹೇಳಿದ್ದು ಇವರು ಆರಾಧ್ಯ ದೈವ ಅಂತ. ಎಂಥ ಸಂಬಂಧ! ಇವರು ಎಷ್ಟೋ ದೂರದಲ್ಲಿ ನಿಂತಿದ್ರು ಅಣ್ಣವ್ರು ಇವ್ರನ್ನ ಗುರ್ತಿಡ್ದು ಬನ್ನಿ ಅಂತ ಕರೆದು ಪಕ್ಕದಲ್ಲಿ ನಿಲ್ಸ್ಕೊಂಡು ಫೋಟೋ ಹೊಡಿಸ್ತಾರೆ. ಅಂದರೆ ಲೆಕ್ಕ ಹಾಕೊಳ್ಳಿ ಇವ್ರು ಎಂಥ ದೊಡ್ಡ ಅಭಿಮಾನಿ ಅಂತ. ಇಂಥ ಅಭಿಮಾನಿಗಳೇ ಇವತ್ತು ನಮಗೆಲ್ಲ ಸ್ಫೂರ್ತಿ. ಇವ್ರು ನೋಡಿ ನಾವು ಕಲಿಬೇಕಾಗಿರೋದು. ಇವ್ರಿಗೆ ಇದುವರೆಗೂ ಒಂದು ದಿನವೂ ಈ ದುಶ್ಚಟಗಳು, ಈ ಯಾವುದೇ ಥರದ ಕುಡಿತ, ಸಿಗರೇಟ್ ಸೇದು ಇದು ಯಾವುದೂ ಅಭ್ಯಾಸ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ಅಣ್ಣವರು. ಬನ್ನಿ ಇವತ್ತು ನಾವು ಅಂಥ ಮಹಾನ್ ವ್ಯಕ್ತಿನ ಒಂದು ಚೂರು ಅವರಿಂದ ಒಂದು ಚೂರು ನಾವು ಕಲಿತು ನಾವು ಒಂಚೂರು ಇದಾಗೋಣ. ಅವ್ರನ್ನ ಪರಿಚಯನ ನಾವು ನಿಮ್ಗೆಲ್ಲರಿಗೂ ಮಾಡಿಸ್ತೀನಿ. ಇಂಥ ಅಭಿಮಾನಿಗಳನ್ನ ಪಡೆದಂಥ ನಾವೇ ನಿಜವಾಗ್ಲೂ ಪುಣ್ಯವಂತರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ರಾಘವ್ ಅವರೇ. ಸರ್, ನನ್ನ ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ಸರ್, ನಿಮ್ಮ ಚಾನಲ್ಗೆ ನನ್ನ ಒಂದು ಅಭಿನಂದನೆಗಳು. ಈ ಚಾನಲ್ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿ, ಇನ್ನೂ ಸಾಕಷ್ಟು ಅಣ್ಣ ಅವರ ಅಭಿಮಾನಿಗಳನ್ನ ತಲುಪಲಿ ಅಂಥೇಳಿ ನನ್ನ ಶುಭ ಹಾರೈಕೆ. ನಿಮ್ಮೆಲ್ಲ ನಿಮ್ಮ ಆಶೀರ್ವಾದ ಸರ್. ಸರ್ ಹೇಳಿ ಸರ್, ಈಗ ನಿಮ್ಮ ಇತಿಹಾಸ, ನಿಮ್ಮ ಒಂದು ಅಣ್ಣವರ ಅಭಿಮಾನ ಎಲ್ಲ ನಾನು ಇವತ್ತು ನಿಮ್ಮಿಂದ ತಗೊಳ್ತೀನಿ. ಹೇಳಿ ಸರ್, ಫಸ್ಟು ನಿಮ್ಮ ಬಾಲ್ಯ, ಅಂದರೆ ನಿಮ್ಮ ತಂದೆ ತಾಯಿ, ಅವರು ಹುಟ್ಟೂರು, ನೀವು ಹುಟ್ಟೂರು, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ತಂದೆ ಐಹೊಳೆ ಪಟ್ಟದಕಲ್ಲು ಹತ್ತಿರ ಒಂದು ಕೆಲೂರು ಅಂತ ಒಂದು ಊರು. ಅಲ್ಲಿ ನಮ್ಮ ತಂದೆಯವರು ಮನೋಹರ ಕೃಷ್ಣ ಭಟ್ ಜೋಶಿ ಅಂತೇಳಿ. ನಾನು ಹುಟ್ಟಿದ್ದು ಬದಾಮಿ ಹತ್ತಿರ ಒಂದು 6 ಕಿಲೋಮೀಟ್ರ್, ಬದಾಮಿ ಬನಶಂಕರಿ ಮುತ್ತಲಗಿರಿ ಅಂತೇಳಿ ಒಂದು ಚಿಕ್ಕ ಗ್ರಾಮದಲ್ಲಿ. ಅಣ್ಣವ್ರು ಹೇಗೆ ಗಾಜನೂರು ಇವತ್ತಿಗೂ ಪ್ರೀತಿ ಮಾಡ್ತಾರೆ, ನಾನು ಆ ಊರು ಬಿಟ್ಟು 50 ವರ್ಷ ಆದರೂ ಇವತ್ತಿಗೂ ನಾನು ಹುಟ್ಟಿದೂರು ಮುತ್ತಲಗಿರಿ ನೋಡಿದರೆ ನನಗೆ ಅಣ್ಣವ್ರ ಥರನೇ ಆ ಒಂದು ಊರಿನ ಜ್ಞಾಪಕ ಬರುತ್ತೆ. ಆ ಮನೆಯಲ್ಲೆಲ್ಲ ನಾನು ಹುಟ್ಟಿದ ಸ್ಥಳ ಎಲ್ಲ ನಾನು ಓಡಾಡ್ತೀನಿ. ಅಷ್ಟು 50 ವರ್ಷ ಆದರೂ ಇನ್ನೂ ನನಗೆ ಆ ಊರಿನ ಮೇಲೆ ವ್ಯಾಮೋಹ ಹೋಗಿಲ್ಲ. ಆ ಒಂದು ಊರಿನಿಂದ ನಾನು ಹುಟ್ಟಿದ್ದು. ತುಂಬ ಬಡತನದಲ್ಲಿ ಬೆಳೆದವರು. ನಮ್ಮ ತಂದೆ ಒಂದು ಪ್ಯೂನಾಗಿ ಕೆಲಸ ಮಾಡಿದವರು. ಗೌರ್ಮೆಂಟ್ ಸ್ಕೂಲ್ದಲ್ಲಿ ಪ್ಯೂನ್ ಅಂತ ಕೆಲಸ ಮಾಡಿದವರು. 70 ರೂಪಾಯಿ ಸಂಬಳ ಒಂದು ತಿಂಗಳಿಗೆ. 1970ನೇ ಇಸ್ವಿಯಲ್ಲಿ ಅವರಿಗೆ 70 ರೂಪಾಯಿ ಸಂಬಳ. ಒಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪಾಚಾಪುರ ಅಂತ ಒಂದು ಊರಿದೆ. ಅಲ್ಲಿ ಒಂದು ಹೈಸ್ಕೂಲ್ದಲ್ಲಿ ಅವರಿಗೆ ಪ್ಯೂನ್ ಅಂತ ಅಪಾಯಿಂಟ್ಮೆಂಟ್ ಆಯಿತು. ಆವಾಗ ನಾವು ನಮ್ಮ ತಂದೆ ಊರನ್ನು ಬಿಟ್ಟು ಪಾಚಾಪುರಕ್ಕೆ ಬಂದು ಉಳ್ಕೊಂಡ್ವಿ. ಅಲ್ಲೇ ನಮ್ಮ ಬಾಲ್ಯ ಶಿಕ್ಷಣದೆಲ್ಲ ಆಯಿತು. ಪಾಚಾಪುರದಲ್ಲಿ ಒಂದು ದ್ವಿತೀಯ PUC ನಮ್ದು ಅಲ್ಲೇ ಶಿಕ್ಷಣ ಆಯಿತು. ಸರ್, ನೀವು ಬಾಲ್ಯ ಅಂದರೆ ನೀವು ಚಿಕ್ಕ ಹುಡುಗರಿದ್ದಾಗ ಅಲ್ಲಿ ಎಲ್ಲ ಓದಿದ್ದು ಭಾಷಾಪುರದಲ್ಲಿ? ಎಲ್ಲ ಪಾಚಾಪುರದಲ್ಲಿ. ಹಾಂ. ಓಕೆ ಸರ್, ಅಲ್ಲಿಂದ ಮುಂದೆ ನೀವು ಸೆಕೆಂಡ್ ಇಯರ್ PUC ಮಾಡಿದ್ರಿ. ಮುಂದೆ ಎಲ್ಲಿವರೆಗೂ ಓದಿದ್ದೀರಾ ಸರ್ ನೀವು? ನಾನು ಸೆಕೆಂಡ್ ಇಯರ್ ಆದ ನಂತರ ಬೆಳಗಾಂಗೆ ಹೋದ್ವಿ ನಾವು. ಬೆಳಗಾಂದಲ್ಲಿ ಡಿಗ್ರಿ ಮಾಡ್ಕೊಂಡು BA ಪದವಿ ಮುಗಿಸ್ಕೊಂಡೆ. ಅದೇ ನಮ್ಮದು BA ಆಗಿದೆ. ಅದ್ರ ಮುಂದೆ ಓದಲಿಕ್ಕಾಗಲಿಲ್ಲ. ಟೈಪಿಂಗ್ಗಳು ಮಾಡ್ಕೊಂಡಿದ್ದೀನಿ. ಸೀನಿಯರ್ ಕನ್ನಡ, ಸೀನಿಯರ್ ಇಂಗ್ಲೀಷ್ ಎಲ್ಲ ಟೈಪಿಂಗ್ಗಳು ಮಾಡ್ಕೊಂಡಿದ್ದೀನಿ. ಸರ್, ಬಾಲ್ಯದಲ್ಲಿ ನೀವು ಏನು ಮಾಡ್ತಿದ್ರಿ? ಹೇಗೆ ಆಟ ಆಡ್ತಿದ್ರಿ? ಏನು ಥರ ಇತ್ತು ನಿಮ್ಮ ಬಾಲ್ಯ ಜೀವನ? ಬಾಲ್ಯ ಜೀವನ ನಮಗೆ ಆಟ ಆಡೋದಕ್ಕಿಂತ ಮುಂಚೆ ಬಡತನ ಮುಖ್ಯ ಇತ್ತು. ನಮ್ಮ ತಂದೆ ಕಡಿಮೆ ಸಂಬಳ. ಆ ಸಂಬಳದಲ್ಲಿ ಮುತ್ತಲು ಎಲೆ ಅಂತ ಹಚ್ತಿದ್ರು. ಎಲೆ ಹಚ್ಚಿ ಊಟ ಮಾಡ್ತಿದ್ರು. ಅವು ಮನೆ ತುಂಬೆಲ್ಲ ನಮ್ಗೆ ಎಲೆನೇ. ಹಾಸುಗಳಿಗೊಂದು ಹೊತ್ಗಳಿಗೊಂದು ಎರಡೇ ಐಟಮ್ ನಮ್ಮ ಮನೇಲಿ. ಒಂದು ಹಾಸೋದು, ಒಂದು ಹೊತ್ಕೊಳ್ಳೋದು. 5 ಜನ ಸದಾ ಎಲೆ ಹಚ್ಚೋದು. ಬಾಲ್ಯ ನನ್ನ ಕಳೀಲಿಕ್ಕೆ ಆಗಲಿಲ್ಲ ನಮಗೆ ಆಟ ಆಡಲಿಕ್ಕೆ. ಯಾಕಂದರೆ ಹೊಟ್ಟೆ ಚೀಲ ತುಂಬಿಸ್ಕೋಬೇಕಾಗಿತ್ತು. ಆ ಬಡತನದಲ್ಲಿ ಆ ಮುತ್ತಲೆಲೆ ಹಚ್ಚಿ ಅದರಿಂದ ನಾವು ಜೀವನ ಮಾಡಬೇಕಾಗಿತ್ತು. ಹೀಗಾಗಿ ಹೆಚ್ಚು ನಾವು ಆಡ್ತಿದ್ವಿ. ಆದರೂ ಇದ್ರ ಜೊತೆ ಉದ್ಯೋಗದ್ದು ನಮ್ಗೆ ಮನೆತನ, ನಮ್ಮ ತಂದೆ ತಾಯಿ ಥರ ತೊಂದರೆ ಪಡೋದು, ನಾವು ಅವ್ರಿಗೆ ಸಹಾಯ ಆಗ್ಬೇಕಂತೇಳಿ ಒಂದು ಆ ಥರ ಬಾಲ್ಯ ಕಳೆದಿದ್ದೀನಿ. ಸರ್, ನೀವು ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಷ್ಟು ಜನ? ನನಗೆ 2 ತಮ್ಮಂದಿರು, 2 ತಂಗಿಯರು. ನಾನೇ ದೊಡ್ಡವನು. ನಾನೇ ಮನೆಗೆ ದೊಡ್ಡ. ನನ್ನ ಮೇಲೆ. ಈಗ ನಿಮ್ಮ ಇದನ್ನೇನು ನಿಮ್ಮ ಕುಟುಂಬದಾಯಿತು. ಈಗ ನಿಮ್ಮ ಅಭಿಮಾನಕ್ಕೆ ನೀವು ಯಾಕೆ ಅಣ್ಣವರ ಅಭಿಮಾನಿ ಆಗಿದ್ದು? ಹಾಂ, ನಾನು 4ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ಆವಾಗ ನನಗೆ 10 ವರ್ಷ. ನಮ್ಮ ಪಾಚಾಪುರದಲ್ಲಿ ಸಿನಿಮಾ ಥಿಯೇಟ್ರೇ ಇರಲಿಲ್ಲ. ಸಿನಿಮಾ ಥಿಯೇಟ್ರ್ ಸ್ಟಾರ್ಟ್ ಆದದ್ದು ನಾನು 4ನೇ ತರಗತಿಯಲ್ಲಿದ್ದಾಗ. ಮೊದಲನೇ ಚಿತ್ರ ಗಂಧದ ಗುಡಿ
ಆರಂಭದ ನಾನು ನೋಡಿದ್ದು ಮೊದಲನೇ ಚಿತ್ರ ಗಂಧದ ಗುಡಿ. ಗಂಧದ ಗುಡಿ, ಹಾ. ನಮ್ಮೂರಲ್ಲಿ ಥಿಯೇಟರ್ ಸ್ಟಾರ್ಟ್ ಆಗಿ ಅದೇ ಗಂಧದ ಗುಡಿ ತರಿಸಿದ್ರು. ಆಗ ನಿಮ್ಗೆ 10 ವರ್ಷ. 10 ವರ್ಷ ನನಗೆ, ಓಕೆ. 4ನೇ ತರಗತಿ 10 ವರ್ಷ. ಹಾ. ಅದುವರೆಗೆ ನಾನು ಸಿನಿಮಾನೇ ನೋಡಿರಲಿಲ್ಲ. ಹಾ. ಆ ಹುಲಿ ಆನೆ ಅದೆಲ್ಲ ನೋಡಿ ಹೆದರಿ ಬಿಟ್ಟಿದ್ದೆ ನಾನು. ಹಾ. ಅದರಲ್ಲಿ ಅಣ್ಣವ್ರನ್ನ ನೋಡಿ ಹಾ. ನಾನು ಅವತ್ತೇ ಅಣ್ಣವ್ರ ಅಭಿಮಾನಿ ಆದೆ. ಆ ಒಂದು ಅವರು ಪ್ರಾಮಾಣಿಕವಾದ ದಕ್ಷ ಅಧಿಕಾರಿಯಾಗಿ, ಅರಣ್ಯ ಅಧಿಕಾರಿಯಾಗಿ, ಕಾಡಿನ ಸಂಪತ್ತನ್ನು, ನಾಡಿನ ಸಂಪತ್ತನ್ನು, ಈ ಆನೆಗಳನ್ನು ಕಡೋದು ದಂತ, ಅದನ್ನೆಲ್ಲ ಚಿಗುರಿ ದಂತ, ಆಮೇಲೆ ಆನೆ ದಂತ ಚಿಗುರಿ ಅದನ್ನೆಲ್ಲ ಮಾಡೋದು, ಅದನ್ನೆಲ್ಲ ತಡೆಗಟ್ಟಿ ಅದರೊಂದು ನನ್ನ ಮೇಲೆ ಭಾಳ ಪ್ರಭಾವ ಬೀರಿತು. ಅವಾಗಿಂದ ನಾನು ಅಣ್ಣವ್ರ ಅಭಿಮಾನಿ ಆದೆ. ಸರ್, ನೀವು ಅಣ್ಣವ್ರನ್ನ ಫಸ್ಟ್ ನೋಡಿದ್ದು ಯಾವಾಗ? ನಾನು ಅಣ್ಣವ್ರನ್ನ ಫಸ್ಟ್ ನೋಡಿದ್ದು 11/5/1982. ಆ ಡೇಟ್ಸ್ ಜ್ಞಾಪನ ಇಟ್ಕೊಂಡಿದ್ದೀರಿ? ಡೇಟ್ಸ್ ಗೋಕಾಕ್ ಚಳವಳಿ ಪ್ರಾರಂಭ ಆದದ್ದೇ ಗಂಡು ಮೆಟ್ಟಿನ ನಾಡು ಬೆಳಗಾವಿಯಿಂದ ಪ್ರಾರಂಭ ಆಗಿ ಮೈಸೂರಲ್ಲಿ ಮುಕ್ತಾಯ ಆಯಿತು. ಯಾಕಂದರೆ ಅಲ್ಲಿ ಮರಾಠಿಗರ ಪ್ರಾಬಲ್ಯ ಜಾಸ್ತಿ ಇತ್ತು. ಹೌದು. ಹೀಗಾಗಿ ಕನ್ನಡ ಚಳವಳಿ, ಗೋಕಾಕ್ ಚಳವಳಿಯನ್ನು ಬೆಳಗಾವಿಯಿಂದಲೇ ಪ್ರಾರಂಭ ಮಾಡಿದರು. ಓಕೆ, ಓಕೆ. ನಾನು ವೇದಿಕೆಯಿಂದ ಅತ್ಯಂತ ಸಮೀಪದಲ್ಲಿ ಕೂತಿದ್ದೆ. ಅವೆಲ್ಲ ಪತ್ರಿಕಾದವ್ರು ತೆಗೆದಂಥ ಪೇಪರ್ಗಳಲ್ಲಿ, ದಿನಪತ್ರಿಕೆಗಳಲ್ಲಿ ನನ್ನ ಫೋಟೋ ಬಂದಿತ್ತು. ಅಂದರೆ ಅಷ್ಟೊಂದು ಸಮೀಪದಿಂದ ವೇದಿಕೆಯಿಂದ ನಾನು ಅಣ್ಣವ್ರನ್ನ ನೋಡಿದ್ದು. ಅವಾಗ ನನಗೆ 16 ವರ್ಷ. ನೀವು ಅಣ್ಣವ್ರು ನೋಡಿದಾಗ ನಿಮ್ಗೆ 16 ವರ್ಷ. ಅಣ್ಣವ್ರ ಫಸ್ಟ್ ಪಿಕ್ಚರ್ ನೋಡಿದಾಗ 10 ವರ್ಷ. 10 ವರ್ಷ. ಅಣ್ಣವ್ರನ್ನ ನೋಡಿದಾಗ 16 ವರ್ಷ. ನಿಮ್ಗೆ ಅಣ್ಣವ್ರು ನೋಡಿದಾಗ ಏನು ಅನಿಸ್ತು? ಏನು ಅವರು ಮಾತಾಡ್ತಾ ಇದ್ರು, ನಮ್ಮ ತಾಯಿ ನಾಡನ್ನು ನಮ್ಮ ತಂದೆ ನಾಡು ಅಂತ ಕರೆಯೋದಿಲ್ಲ, ತಾಯಿ ನಾಡು ಅಂತ ಕರೀತಾರೆ. ನಾನು ಕೆರಳಿನ ಸಿಂಹದಲ್ಲಿ ಒಂದು ಮಾತು ಹೇಳಿದ್ದೀನಿ, ನಿಮಗೆಲ್ಲ ಜ್ಞಾಪಕ ಇರ್ಬೋದು. ನಮ್ಮ ನಾಡನ್ನು ತಾಯಿ ನಾಡು ಅಂತ ಕರೀತಾರೆ, ತಂದೆ ನಾಡು ಅಂತ ಕರೀತಾರೆ. ನನಗೇನಪ್ಪ ಇವರೇ ಕೆರಳಿ ಸಿಂಹದಲ್ಲಿ ಮಾಡಿದ್ದಾರೆ, ಇವ್ರು ಅಣ್ಣ ಅವ್ರು ರಾಜ್ಕುಮಾರ್ ಅವರು ಇವರೇ ಕೆರಳಿ ಸಿಂಹದಲ್ಲಿ ಮಾಡಿದವರು. ಅಷ್ಟೊಂದು ಸಿಂಪಲ್ಲು, ಅದೊಂದು ಬಿಳಿ ಲುಂಗಿ, ಒಂದು ಅಂಗಿ, ಇವರು ಸಾದಾ ಮನುಷ್ಯ, ಮೀಸೆ ಇಲ್ಲ, ಏನಿಲ್ಲ. ನಮಗೆ ನಂಬೋದಕ್ಕಾಗಲಿಲ್ಲ ಇವ್ರು ಅಣ್ಣವ್ರು ಅಂಥೇಳಿ. ಅದರಲ್ಲಿ ಎಷ್ಟೊಂದು ರೋಷಾವೇಶದಲ್ಲಿ ಚಿತ್ರ ಮಾಡಿದ್ದಾರೆ. ಅಷ್ಟೊಂದು ನನಗೆ ವಿಚಿತ್ರ ಅನಿಸ್ಬಿಡ್ತೀವಿ, ಅಣ್ಣವ್ರು ಎಷ್ಟು ಸಿಂಪಲ್ ಇದ್ದಾರೆ ಅಂತೇಳಿ. ಅಲ್ಲ, ಅವರ ನೀವು ಮೊದಲು ನೋಡಿದಾಗ ನಿಮಗೆ ಮನಸ್ಸಲ್ಲಿ ಅಯ್ಯೋ ಒಂದು ದೇವ್ರು ನೋಡ್ದಂಗೆ ಆಯ್ತು, ಆ ಥರ ಹೌದೌದು, ಮೈ ರೋಮಾಂಚನ. ಹೌದು ಸರ್, ಚಂದ್ರನ ನೋಡಿದಂಗೆ ಆಯಿತು. ಅಷ್ಟು ಅವರು ಅಣ್ಣವರು ಹೇಳಿ ಕೇಳಿ ರಸಿಕರ ರಾಜ. ಅದರಲ್ಲಿ ಏನು ತಪ್ಪಿಲ್ಲ, 100ಕ್ಕೆ 100 ರಸಿಕರ ರಾಜ. ಅವ್ರ ಕಲರು, ಅವ್ರ ಸ್ಮಾರ್ಟ್, ಅವ್ರ ನಗುದು, ಅದು ಎಲ್ಲರನ್ನೂ ಮಂತ್ರಮುಗ್ಧವಾಗಿ ಎಳ್ಕೊಂಡ್ಬಿಡ್ತಾರೆ ಅವರು. ಅಣ್ಣವ್ರು ನೋಡಿದರೆ ಯಾವರೇ ವಿರೋಧಿ ಇರಲಿ ಕೈ ಮುಗಿಯೋಂಗೆ ಮಾಡ್ತಾರೆ ಅವರು. ಆ ಒಂದು ಶಕ್ತಿ ಅವರಲ್ಲಿದೆ, ಆಕರ್ಷಣೆ ಶಕ್ತಿ ಇದೆ ಅಣ್ಣವರಲ್ಲಿ. ಅವ್ರನ್ನ ಬೈಯೋನ್ ಸುಧಾ ಹಿಂದೆ ಬೈತಿದ್ರು, ಮುಂದೆ ಬಂದ ತಕ್ಷಣ ಅಣ್ಣವ್ರನ್ನ ಕೈ ಮುಗಿಬೇಕು. ಆ ರೀತಿ ಒಂದು ದೇವತಾ ಮನುಷ್ಯ ಅವರು. ಸರ್, ನೀವು ಫಸ್ಟ್ ಡೇ ಪಿಕ್ಚರ್ಗೆ ಹೆಂಗೆ ಹೋಗ್ತಾ ಇದ್ರಿ? ನಮ್ಮ ಫಸ್ಟ್ ಡೇ ಅಂದರೆ ಬೆಳಗಾಂದಲ್ಲೇ ಪಿಕ್ಚರ್ ಹತ್ತಿದ್ದು, ಜಿಲ್ಲಾ ಸ್ಥಳ. ನಮ್ಮ ಪಾಶಾಪುರದಲ್ಲಿ ಬರ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ ಮುತ್ಲೆಲಿ ಹಚ್ತಿದ್ದೆ ಅಂತೇಳಿ. ಅಣ್ಣವ್ರ ಪಿಕ್ಚರ್ ಬೆಳಗಾವಿಗೆ ರಿಲೀಸ್ ಆದ ತಕ್ಷಣ ನಾವು ಮುತ್ಲೆಲೆ ಹೆಚ್ಚಿ ನಮ್ಮ ತಾಯಿಯವ್ರಿಗೆ ಕೊಡಬೇಕು. ನಮ್ಮ ತಾಯಿಯವ್ರು ದುಡ್ಡು ಕೊಡ್ತಿದ್ರು, ಹಾಗೆ ಕೊಡ್ತಿದ್ದಿಲ್ಲ ದುಡ್ಡು. ಈಗಿನ ಮಕ್ಕಳಿಗೆ ನಾವು ದುಡಿಬೇಕು. ಆ ದುಡ್ದು ಎಲೆನ ನಮ್ಮ ತಾಯಿಯವ್ರಿಗೆ ಒಂದು 100 ಎಲೆ ಕೊಡಬೇಕು. ಅವ್ರು ನಮ್ಮ ತಾಯಿಯವ್ರು 5 ರೂಪಾಯಿ ಕೊಡ್ತಿದ್ರು. 100 ಎಲೆಗೆ 5 ರೂಪಾಯಿ. ಅವು ಎಲೆ ಯಾವಾಗಾದ್ರೂ ಮಾರ್ಕೊಳ್ಳಿ, ನಮ್ಮ ತಾಯಿಯವ್ರು 5 ರೂಪಾಯಿ ಕೊಡ್ತಿದ್ರು. ಅದನ್ನು ತೊಗೊಂಡು ಬೆಳಗಾವಿಗೆ ಹೋಗ್ತಿದ್ದೆ. ನಿಮ್ಮೂರಿಂದ 40 ಕಿಲೋಮೀಟರ್. 40 ಕಿಲೋಮೀಟರ್ ಬಂದು ನೀವು ಅಣ್ಣವ್ರ ಪಿಕ್ಚರ್ ನೋಡ್ಕೊಂಡು ಮತ್ತೆ ವಾಪಸ್ ಬರಬೇಕು. 3 ದಿನ ಇರ್ತಿದ್ದೆ ಅಲ್ಲಿ. ಅಂದ್ರೆ ಬೆಳಗಾವಿಯಲ್ಲಿ ನಮ್ಮ ಸಂಬಂಧಿಕರ ಮನೆ ಇತ್ತು. ಅಲ್ಲಿ 3 ದಿವಸ ಇದ್ದು, ಒಂದು ದಿವಸಕ್ಕೆ 2 ಶೋ 3 ಶೋ ನೋಡಿ, 3 ದಿವಸ ಒಂದು ದಿವಸಕ್ಕೆ 2-3 ಶೋ ಒಟ್ಟೊಟ್ಟಿಗೆ ಒಂದು 6 ಸಲ ಆದ್ರೂ ನೋಡಿ, ಅದು ಕಣ್ತುಂಬ ನೋಡಿಕೊಂಡು ಅದ್ರ ಸಂಭಾಷಣೆ ಎಲ್ಲ ಕಂಠಪಾಠ ಮಾಡಿಕೊಂಡು ಊರಿಗೆ ಬರ್ತಿದ್ದೆ. ಸರ್, ಆಗ ಟಿಕೆಟ್ ರೇಟ್ ಎಷ್ಟಿತ್ತು ಸರ್? ಆಗ ಟಿಕೆಟ್ ರೇಟು ₹1.25, 1.5 ರೂಪಾಯಿ, 2 ರೂಪಾಯಿ ಬಾಲ್ಕನಿ. ನಮಗೆ ₹1.25 ಕೊಡ್ತಿದ್ದಿಲ್ಲ, ಆಗ್ತಿದ್ದಿಲ್ಲ ಅಷ್ಟು ಬಡತನ. ಆಗ ನೀವು ಈ ಫಸ್ಟ್ ಡೇ ಪಿಕ್ಚರ್ಗೆ ಹೋದಾಗ ಯಾವ ಥರ ಸೆಲೆಬ್ರೇಷನ್ ಮಾಡ್ತಿದ್ರಿ? ಅಂದರೆ ಈಗ ಮಾಡ್ತಾರಲ್ಲ, ಮುಂದೆ ಹೋಗಿ ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಆಡೋದಿಲ್ಲ. ಆಗ ನೀವು ಯಾವ ಥರ ಮಾಡ್ತಿದ್ರಿ? ಅಲ್ಲಿ ಬೇರೆ ಜನಗಳು ಯಾವ ಥರ ಮಾಡ್ತಾಯಿದ್ರು? ಇದು ಒಂದು ಸ್ವಲ್ಪ ಬೆಂಗಳೂರಿಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಹೋಲಿಸಿದರೆ ಅಭಿಮಾನಗಳಲ್ಲಿ ವ್ಯತ್ಯಾಸ ಇದೆ.